ಫಸ್ಟ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಇವತ್ತು ಬಂದ್ಬಿಟ್ಟು ಒಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದನ್ನು ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಇದು ಲಂಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಲೆಂತ್ ಎಷ್ಟು ಬೇಕು ಅಂತ ತಗೊಂಡು ಮತ್ತು ಮೇಲ್ಗಡೆ ಬಾರ್ಡರ್ ಇತ್ತು, ಇದು ಬಾರ್ಡರ್ ಮೇಲ್ಗಡೆ ಇತ್ತು. ಇವಾಗ ಸುಮ್ಮನೆ ಮೇಲ್ಗಡೆ ಇದು ಚಿಕ್ಕ ಬಾರ್ಡರ್ ಅಲ್ವಾ, ಈ ಥರ ಏನಕ್ಕೂ ಯೂಸ್ ಆಗೋಲ್ಲ. ಇವಾಗ ಇದು ಇಷ್ಟು ಕಟ್ ಮಾಡಿ ಹಾಕಿದ್ರೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾನೇನು ಮಾಡ್ತೀನಪ್ಪ ಅಂದರೆ ಇದು ಮಧ್ಯಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಈ ರೀತಿ ಅಟ್ಯಾಚ್ ಮಾಡಿದಾಗ ನಮಗೆ ಇಲ್ಲಿ ದೊಡ್ಡ ಬಾರ್ಡರ್ ಥರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಆ ಕಡೆ ಬಾರ್ಡರ್ ಥರ ನಮಗೆ ಕವರ್ ಆಗುತ್ತೆ. ಅವಾಗ ಒಂಥರ ದೊಡ್ಡ ಬಾರ್ಡರ್ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಅವ್ರೇನು ಹೇಳಿಲ್ಲ, ಇದನ್ನು ನಾನೇ ಮಾಡ್ತಾ ಇರೋದು. ಯಾಕಂದರೆ ಮೇಲ್ಗಡೆ ಇತ್ತಲ್ಲ, ಮೇಲ್ಗಡೆ ಇದ್ದದ್ದು ಬಾರ್ಡರ್ ತೆಗೆದು ಇಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಬೇರೆ ದೊಡ್ಡ ಬಾರ್ಡ್ರನ್ನು ಈ ಥರ ಮಾಡ್ತೀನಿ. ಆದರೆ ಇದು ಮಧ್ಯೆ ಗ್ಯಾಪ್ ಕೊಟ್ಟೋದು ಇದೊಂಥರ ಚೆನ್ನಾಗಿರುತ್ತೆ ಅನ್ನಿಸ್ತು. ಈ ಥರ ನೋಡೋಕ್ಕೆ ಲುಕ್ಕಾಗಿ ಕಾಣಿಸುತ್ತೆ ಲಂಗ ಬ್ಲೌಸ್ ಅಂದ್ಬಿಟ್ಟು ರೆಡಿ ಮಾಡಿ ಇದು ಕಟ್ ಮಾಡಿದ್ದೀನಿ. ಎಲ್ಲ ಇದೇನಿಲ್ಲ, ಸ್ಟಿಚಿಂಗ್ ಮಾಡೋದು ಅಷ್ಟೇ. ಇದು ಬೆಲ್ಟ್ಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇದು ಸೆರಗು ಬಂದುಬಿಟ್ಟು ಬ್ಲೌಸಿಗೆ ತೊಗೊಂಡಿದ್ದೀನಿ. ಇದು ಲಂಗದೆಲ್ಲ ರೆಡಿ ಇದೆ. ಇದೇ ಸ್ಟಿಚ್ ಮಾಡುವಾಗ ನಾನು ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡೋದು ಅಂತ. ಇದು ಬಂದುಬಿಟ್ಟು ಬ್ಲೌಸ್ಗೆ ಸೆರಗಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನಾನು ಸೆರಗು ಡಿಸೈನ್ ಈ ಥರ ಇದೆಯಲ್ಲ, ಅದಕ್ಕೋಸ್ಕರ ನಾನು ಡಿಸೈನ್ ಹೇಗಿದೆ ಹಾಗೇ ತೊಗೊಂಡಿದ್ದೀನಿ. ಸ್ವಲ್ಪ ಉದ್ದ 22 ಇಂಚು 24 ಇಂಚು ಇದೆ ಬರ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹಿಂಗೆ ತೊಗೊಂಡಿದ್ದೀನಿ. ಮತ್ತು ಈ ಕಡೆ ಬಂದುಬಿಟ್ಟು ಸ್ಲೀವ್ಸ್ಗೆ, ಇದು ಸ್ಲೀವ್ಸಿಗೆ ತೊಗೊಂಡಿದ್ದೀನಿ. ಈ ಕಡೆ ಸ್ಲೀವ್ಸ್ ಉದ್ದ ಸ್ಲೀವ್ಸ್ ಕೇಳಿದ್ದಾರೆ, ಹಂಗಾಗಿ ತಗೊಂಡು ಇದು ಫ್ರಂಟು ಬ್ಯಾಕು ಬರುತ್ತೆ. ಇದು ಡಿಸೈನ್ ಹಿಂಗೆ ಇರೋದ್ರಿಂದ ಹಿಂಗೆ ತೊಗೋಬೇಕು. ಕೆಲವೊಂದು ಹಿಂಗೆ ಬಂದುಬಿಟ್ಟಿದ್ರೆ ಆ ಥರ ತೊಗೋಬೋದು. ಇವಾಗ ಹಿಂಗೆ ಇರೋದ್ರಿಂದ ಇದನ್ನೇ ನಾವು ಇದೇ ಥರ ಇದು ಹೇಗಿದೆ ಡಿಸೈನ್ ಹೀಗೆ ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಲೈನಿಂಗ್ ಬಟ್ಟೆ ತೊಗೊಬಂದಿದ್ದೀನಿ. ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಂಬಿಟ್ರೆ ಅದನ್ನ ಎಲ್ಲಿ ಬೇಕಲ್ಲಿ ಕಟ್ ಮಾಡಿಕೊಂಡು ನಾವು ಇಟ್ಕೋಬೋದು. ನಾನು ಕಾಟನ್ನೇ ತೊಗೊಂಡಿದ್ದೀನಿ ಲೈನಿಂಗು. ಲಂಗಕ್ಕೆ ಏನೋ ಲೈನಿಂಗ್ ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ಸ್ವಲ್ಪ ಐರನ್ ಮಾಡ್ಕೊಂಬರ್ತೀನಿ. ನೋಡಿದ್ರೆ ಇದು ಬ್ಲೌಸ್ ಉದ್ದ ಬಂದುಬಿಟ್ಟು ನಮಗೆ 22 ಇಂಚ್ ಬೇಕು ಅಂತ ಹೇಳಿದ್ದಾರೆ. 22 ಇಂಚ್ ಬೇಕು. ಇದು 1 ಮೀಟ್ರ್ ತಂದುಬಿಟ್ಟಿದೆ, ನಾನು ಉದ್ದ ನೋಡ್ಕೊಂಡಿಲ್ಲ, ಹಾಗಾಗಿ ಅದನ್ನು ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು 23 ಇಂಚಿಗೆ ಇಲ್ಲಿ ಕೆಳಗಡೆ ಬಟ್ಟೆ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಶಾರ್ಟೇಜ್ ಬರುತ್ತೆ, ಇಲ್ಲಿ ಒಂದು 3 ಇಂಚು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾನು ಜಾಯಿಂಟ್ ಮಾಡ್ಕೋತೀನಿ. ಇಲ್ಲಿ ಸಪ್ರೇಟಾಗಿ ಪೀಸ್ ಇದೆಯಲ್ಲ ಮೇಲ್ಗಡೆದು, ಇದಕ್ಕೆ ಮೇಲೆ ಜಾಯಿಂಟ್ ಮಾಡ್ಕೋತೀನಿ. ಆಮೇಲೆ ಇವಾಗ ಇಷ್ಟು ರೆಡಿ ತೊಗೊಂಡಿದ್ದೀನಿ. ಈ ಉದ್ದ ಬಂದ್ಬಿಟ್ಟು 22 ಇಂಚು, ಸ್ಟಿಚಿಂಗ್ 1 ಇಂಚ್ ಸೇರಿಸಿ 23 ಇಂಚ್ ತೊಗೊಂಡಿದ್ದೀನಿ. ಕೆಳಗಡೆ ಒಂದು ಅರ್ಧ ಇಂಚು, ಮೇಲ್ಗಡೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಟೋಟಲ್ 23 ಇಂಚು ತೊಗೊಂಡಿದ್ದೀನಿ 1 ಇಂಚ್ ಸೇರಿಸಿ. ಈಗ ಇದು ಬಂದುಬಿಟ್ಟು ಇವಾಗ ಈ ಥರ ಡಬಲ್ ಫೋಲ್ಡ್ ಮಾಡಿ ಈ ಥರ ತೊಗೊಂಡಿದ್ದೀನಿ. ಇಲ್ಲಿ ಓಪನ್ ಮಾಡಿಲ್ಲ, ಓಪನ್ ಮಾಡಬೇಕು. ಕಟಿಂಗ್ ಮಾಡ್ಕೊಳ್ಳೋಣ. ಇದ್ರದ್ದು ಬಂದುಬಿಟ್ಟು ನಮಗೆ ನೆಕ್ ವಿಡ್ತ್ ಬಂದುಬಿಟ್ಟು ಚಿಕ್ಕ ಮಕ್ಕಳು ಆಗಿರೋದ್ರಿಂದ ಒಂದು 2.25 2.5 ಆದರೆ ಸಾಕು, ಜಾಸ್ತಿ ಬೇಡ. ನಾನು ಇದಕ್ಕೆ 2.25 ಇಕ್ತಾಯಿದ್ದೀನಿ. ಅವ್ರು ಸುಮ್ಮನೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ನಾನು ಹಾಗೆ ತೊಗೋತಾ ಇದ್ದೀನಿ. ಅದೇನು ಮೆಜರ್ಮೆಂಟ್ ಹೀಗೆ ಇರಬೇಕು ಅಂತ ಏನಿಲ್ಲ. ಇದು ಬಂದುಬಿಟ್ಟು ಇಲ್ಲಿಂದ ಪಟ್ಟಿ ಬಂದುಬಿಟ್ಟು ನಾನು 2.5 ಇಂಚ್ಗೆ ಪಟ್ಟಿ ಕೊಡ್ತೀನಿ. ರೆಡಿ 2.5 ಇಂಚು. ಇಲ್ಲಿ ಸ್ಟಿಚಿಂಗ್ ಅರ್ಧ ಬಿಡ್ತಾಯಿದ್ದೀನಿ. ಟೋಟಲು ನಮಗೆ ಇದು ಎಷ್ಟು ಬರುತ್ತಪ್ಪ ಅಂದರೆ 5.25 ಬರುತ್ತೆ. 5.25 ಇಲ್ಲಿ 6 ಇಂಚೆ ತೊಗೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. 6 ಇಂಚೆ ತೊಗೊಂಡಿದ್ದೀನಿ. ನೆಕ್ಕು ಮತ್ತು ಶೋಲ್ಡರು ಎರಡು ಸೇರಿ 6 ಇಂಚಿದೆ. 6 ಇಂಚೆ ತೊಗೊಳ್ಳಿ. ಇದು ಮಕ್ಕಳದಾಗಿರೋದ್ರಿಂದ ಲಾಂಗ್ ಬ್ಲೌಸ್ ಆಗಿರೋದ್ರಿಂದ ಒಂಚೂರು ಬೇಕು ಅಂದರೆ ಜಾಸ್ತಿ ಕಮ್ಮಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇವಾಗ ಮಾಮೂಲಿ ಡಾಟ್ ಸೀರೆ ಬ್ಲೌಸ್ಗಳಾದರೆ ಸ್ವಲ್ಪ ಕಷ್ಟ, ಈ ಥರದ ಬ್ಲೌಸ್ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಮುಂದೆ ಬಂದುಬಿಟ್ಟು 4.25 ಇಂಚು ಸ್ಟಿಚಿಂಗು ಸೇರಿಸಿ ನಮಗೆ ಮೇಲ್ಗಡೆ ಸ್ಟಿಚಿಂಗ್ ಸೇರಿಸಿ 5 ಇಂಚಿಗೆ ಇಡ್ತಾಯಿದ್ದೀನಿ. ಜಾಸ್ತಿ ಡೀಪ್ ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ 5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಕಡೆ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಕಡೆನೂ ಈ ಥರ ಇಟ್ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಬಂದುಬಿಟ್ಟು ಅವರು ನಮಗೆ ಯಾವ ಥರ ಒಂದು ಫ್ರಾಕ್ ಕೊಟ್ಟಿದ್ದಾರೆ, ಒಂದು ಇದು ಕೊಟ್ಟಿದ್ದಾರೆ. ನಾನು ಇದನ್ನು ವಿ ಶೇಪಲ್ಲಿ ಇರ್ತೀನಿ. ಈ ಥರ ವಿ ಅಂದರೆ ಅದರ ಡೈಮಂಡ್ ಶೇಪ್ ಅಂತಾರಲ್ಲ ಆ ಥರ ಇರ್ತೀನಿ. ಈ ಥರ ಮಾಡ್ತೀನಿ. ಈ ಥರ ಇರಲಿ, ಚೆನ್ನಾಗಿರುತ್ತೆ. ಹಿಂದೆ ಡಿಪ್ ಬಂದುಬಿಟ್ಟು ಹಿಂದೆ 4 ಇಂಚ್ ಬೇಕು ಅಂದಿದ್ದಾರೆ. ನಾನು ಹಿಂದೆನೂ 4.25 5 ಇಟ್ಟಿದ್ದೀನಿ. ಒಂದು ಅರ್ಧ ಇಂಚ್ ಮೇಲೆ ಇಡ್ತೀನಿ, ಯಾಕೆಂದರೆ ಡೀಪ್ ಬೇಡ ಅಂತ ಹೇಳಿದ್ದಾರೆ, ಹಂಗಾಗಿ ಸ್ವಲ್ಪ ಮೇಲೆ ಇಡ್ತೀನಿ. ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತು. ಶೋಲ್ಡರ್ ಇಲ್ಲಿ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು 6 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊತೀನಿ. ಇದನ್ನು 6 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಆರ್ಮಲ್ ರೌಂಡು ಎದೆ ಸುತ್ತಳತೆ ಬಂದುಬಿಟ್ಟು 30 ಇಂಚಿದೆ. 30ನ ಈ ರೀತಿ ಟೇಪಲ್ಲಿ 4 ಭಾಗ ಮಾಡ್ಕೋಬೇಕು. ನೀವು ಯಾವಾಗಲೇ ತೊಗೊಳ್ಳಿ, ಯಾವುದೇ ತೊಗೊಂಡ್ರು ಈ ರೀತಿ ಅಳತೆ ತೊಗೊಳ್ಳಿ. ನೋಡಿ, ಇದು 7.25 ಬಂತು. 7.25 ಇಂಚು. ಇದು ಸ್ವಲ್ಪ ಲೂಸ್ ಬೇಕು ಅಂತ ಹೇಳಿದ್ದಾರೆ ಅವರು. ಫಿಟ್ಟಿಂಗಾಗಿ ಇಡಬೇಡಿ, ನಮ್ಗೆ ಒಂಚೂರು ಲೂಸ್ ಬೇಕು ಅಂದರೆ ಒಂದು ಅರ್ಧ ಇಂಚು
ಲೂಸ್ ಇಕ್ತಾ ಇದ್ದೀನಿ. ಒಂದು ಅರ್ಧ ಇಂಚು 7.5 ಇದೆ, 8 ಇಂಚ್ ಇಡ್ತಾ ಇದ್ದೀನಿ. ಯಾಕೆಂದರೆ ಅವರು ಸ್ವಲ್ಪ ಲೂಸ್ ಇಕ್ಕಿ ಅವರು ಟೈಟಾಗಿ ಹಾಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಅರ್ಧ ಇಂಚು ಲೂಸ್ ಇಕ್ತಾ ಇದ್ದೀನಿ. ಅರ್ಧ ಇಂಚು ಅಂದರೆ ನಮಗಿದು 2 ಇಂಚು ಲೂಸ್ ಬರುತ್ತೆ. ಯಾಕೆಂದರೆ ಇಲ್ಲಿ ಅರ್ಧ ಇಂಚ್ ಇಕ್ಕಿದ್ರೆ ಹಿಂದೆ ಮುಂದೆ ಎಲ್ಲ ಸೇರಿಸಿದ್ರೆ ನಮಗಿಲ್ಲಿ 1 ಇಂಚು ಲೂಸ್ ಸಿಗುತ್ತೆ. ಇವಾಗ ಅರ್ಧ ಇಂಚ್ ಇಟ್ಟಿರ್ತೀವಲ್ವ, ಇವಾಗ ಇಲ್ಲಿ ಅರ್ಧ ಇಂಚು ತೊಗೊಂಡಿರೋದು, ಹಿಂದೆ ಅರ್ಧ ಇಂಚು, ಇದು ಅರ್ಧ ಇಂಚು ಸೇರಿದ್ರೆ 1 ಇಂಚು ಲೂಸ್ ಬರುತ್ತೆ ನಮಗೆ. ಹಿಂದೆ ಮುಂದೆ 2 ಸೇರಿದ್ರೆ 1 ಇಂಚ್ ಲೂಸ್ ಸಿಗುತ್ತೆ. ಬೇಕು ಅಂದರೆ ನಮಗೆ ಟೈಟ್ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಅವರು ಲೂಸೇ ಇಕ್ಕಿ ಬೇಕು ಅಂದರೆ ನಮ್ಗೆ ಟೈಟ್ ಮಾಡಿಸ್ಕೊತೀವಿ ಅಂತ ಹೇಳಿರೋದ್ರಿಂದ ಸ್ವಲ್ಪ ನಾನು ಲೂಸೇ ಇಕ್ತೀನಿ. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇವಾಗ ಅದು ನನಗೆ 30 ಇದೆಯಲ್ಲ, 30 ಇದೆಯಲ್ಲ, 31 ಇಲ್ಲ 32 ಆ ಥರ ಇಟ್ಕೊಳ್ಳಿ. ಇವಾಗ ಅವ್ರು 1 ಇಂಚ್ ಲೂಸ್ ಇಕ್ಕಿ ಅಂತಂದರೆ 31 ಇಟ್ಕೊಳ್ಳಿ. ನಾನು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇವಾಗ ತೊಗೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೂ ಆಗುತ್ತೆ, ಇಲ್ಲ ಈ ಥರನೂ ತೊಗೋಬೋದು. ಈ ಥರ ಟೇಪಲ್ಲಿ 30 ಇದೆ, 31ಕ್ಕೆ ತೊಗೊಂಡು ಈ ಥರನೂ ತೊಗೋಬೋದು. ಇದು ಏನೂ ತೊಂದರೆ ಇಲ್ಲ. ಇದನ್ನು ನೋಡಿ 7.25 ಬಂತು. 7.25 ನಾನು 8 ಇಂಚ್ ಇಕ್ಕಿದ್ದೀನಿ, ಇದು 7.25 ಬಂತು. ಹಂಗೆ ಅಷ್ಟೇ. ಇವು 2 ಇಂಚ್ ತೊಗೊಂಡ್ರೆ ಅಲ್ಲಿಗೆ 8 ಇಂಚಿಗೆ ಬರುತ್ತೆ. ಓಕೆನಾ? ಏನಿಲ್ಲ, ಅದರ ಸ್ವಲ್ಪ ಒಂದು ಅರ್ಧ ಇಂಚು ಆ ಕಡೆ ಈ ಕಡೆ ರೆಡಿ ಮಾಡ್ಕೋಬೋದು. ಇವಾಗ ಇದನ್ನು ಈ ಥರ ಒಂದು ಮಾರ್ಕಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಮಾಮೂಲಿ 2 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಡ್ತೀನಿ. ಯಾಕೆಂದರೆ ಅದು ಬೆಳೆ ಮಕ್ಕಳು ಸ್ವಲ್ಪ 2 ಇಂಚೇ ಬಿಡಿ, ಪರವಾಗಿಲ್ಲ. ನಮ್ಗೆ ಇಲ್ಲಿ ಬಂದುಬಿಟ್ಟು 25 ಇದೆ. 25 ಅಂದರೆ 20, ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು ನಾನು ಅದೇ ರೀತಿ ತೊಗೋತೀನಿ. 25ನೇ 4 ಭಾಗ ಮಾಡ್ಕೊತೀನಿ. ಈಗ 6.25 ಇದೆ. 6.25ಗೆ ಇಲ್ಲೊಂದು ಅರ್ಧ ಇಂಚ್ ಎಕ್ಸ್ಟ್ರಾ. 6.25 ಇದೆ, 6.25ಗೆ ತೊಗೊಂಡಿದ್ದೀನಿ. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ನಮಗೆ ಸೈಡಲ್ಲಿ ಓಪನ್ ಬರಬೇಕು. ಇಲ್ಲಿ ಲಾಂಗ್ ಬ್ಲೌಸ್ ಆಗಿರೋದ್ರೆ ಓಪನ್ ಇಡಲೇಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಇದು ಬಂದುಬಿಟ್ಟು ನಾನು ಓಪನ್ ಬಂದುಬಿಟ್ಟು ಎಷ್ಟಿತ್ತು, 4 ಇಂಚಿಗೆ ಇರ್ತೀನಿ. 4 ಇಂಚ್. ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ, 3 ಇಂಚ್ ಆದರೆ ಸಾಕು. ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಹೋಗ್ಬಿಡುತ್ತೆ, 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಈ ಥರ ಇರಲಿ. ಇಲ್ಲಿಗೆ ಬಂದುಬಿಟ್ಟು 31 ಇದೆ. 31 ಇರೋದ್ರಿಂದ ನಾನು ಆಗಲೇ ಹೇಳ್ದಾಗೆ ಕೆಳಗಡೆ ಇಲ್ಲಿದ್ದು ಬಂದುಬಿಟ್ಟು 31 ಇಂಚ್ ಇದೆ ಅಳತೆ. 31 ಇಂಚನ್ನ 4 ಭಾಗ ಮಾಡ್ಕೊತಾ ಇದ್ದೀನಿ. ಹಿಂಗೆ ಟೇಪಲ್ಲಿ 4 ಭಾಗ ಮಾಡಿಕೊಂಡು 7.25 ಇದೆ, 8.25 ಇರ್ತೀನಿ. ಇಲ್ಲಿ 8.25ಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಯಾಕೆಂದರೆ ಇಲ್ಲಿ ಸ್ವಲ್ಪ ಲೂಸ್ ಬರಲಿ ಅಂತ ಒಂದು ಅರ್ಧ ಇಂಚು ಇಟ್ಟಿದ್ದೀನಿ. ಈ ಥರ ಬರುತ್ತೆ. ಇವಾಗ ಇದನ್ನು ಹಿಂಗೆ ಇಲ್ಲಿಂದ ಈ ಮಾರ್ಕ್ಗೆ ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ ಅಷ್ಟೇ. ಇದು ಓಪನ್ ಬರುತ್ತೆ. ಇಲ್ಲಿ 1 ಇಂಚ್ ಬಿಟ್ಟರೆ ಸಾಕು ಇಲ್ಲಿ ಕ್ಲೋಸ್ ಮಾಡೋಕ್ಕೆ, ಇದು ಓಪನ್ ಇಡೋಕ್ಕೆ. ಇಲ್ಲಿಂದ ಮಾಮೂಲಿ 2 ಇಂಚಿಗೆ ತೊಗೊಂಡು ಹಿಂಗೆ ಬಂದು ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ ಅಷ್ಟೇ. ಇದಿಷ್ಟೇ ಬ್ಲೌಸ್ ಕಟ್ಟಿಂಗು. ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಈ ಪೀಸ್ನ. ಇದು ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡಿ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ ಮಾಡಿಕೊಂಡ್ರೆ ಆಗುತ್ತೆ. ಕಟ್ಟಿಂಗ್ ಮಾಡ್ಕೊತೀನಿ. ಈ ರೀತಿ ಆಯಿತು. ಈ ಕಡೆ ಕಟ್ ಮಾಡ್ಕೊತೀನಿ. ಅಲ್ಲಿ ಜಾಯಿಂಟ್ ಇದೆ, ಅದಕ್ಕೋಸ್ಕರ ಕಟ್ ಮಾಡಿಲ್ಲ. ಈ ಕಡೆ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ನಮ್ಗೆ ಇಲ್ಲಿಗೆ ಓಪನ್ ಇಡಬೇಕಲ್ಲ, ಇಷ್ಟಕ್ಕೆ ಇಲ್ಲಿ ಸ್ಟಿಚಿಂಗ್ ಬಂದು ಇಲ್ಲಿ ಓಪನ್ ಡ್ರೆಸ್ಸಿಗೆ ಮಾಡ್ತೀವಲ್ಲ ಆ ಥರ ಓಪನ್ ಇಡಬೇಕು. ಅದಕ್ಕೋಸ್ಕರ ಈ ರೀತಿ ತಗೊಂಡು ಇಲ್ಲಿಂದ ಆರ್ಮಲ್ ರೌಂಡ್ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಆಯಿತು. ಇದನ್ನು ಕಟ್ ಮಾಡ್ಕೊತೀವಿ. ಜಾಯಿಂಟ್ ಇದೆಯಲ್ಲ ತೆಗೆದ್ಬಿಡೋಣ. ಮತ್ತೆ ಈಗ ಮತ್ತೆ ಇಲ್ಲಿ ಶೇಪ್ ತೆಗಿಬೇಕು. ಸ್ವಲ್ಪ ಯಾವುದೇ ಬ್ಲೌಸ್ ಆದರೂ ಶೇಪ್ ತೆಗಿಬೇಕಲ್ವ. ಇಲ್ಲಿ ಮೇಲ್ಗಡೆ 2 ಪೀಸ್ ಮಾತ್ರ ತೊಗೊಳ್ಳಿ. ಯಾಕಂದರೆ ಇದು ಫ್ರಂಟು, ಇದು ಬ್ಯಾಕು. ಫ್ರಂಟಿಗೆ ಮಾತ್ರ ಶೇಪ್ ತೆಗಿಬೇಕು. ಅದಕ್ಕೋಸ್ಕರ ಫ್ರಂಟ್ ಮಾತ್ರ ತಗೊಂಡು ಈ ರೀತಿ ತಿರುಗಿಸ್ಕೊಂಡು ಈ ಥರ ನೀಟಾಗಿ ಇಷ್ಟೇ ನೀಟಾಗಿ ಬಂದ್ಬಿಡ್ಬೇಕು. ಅದು ಸ್ಟಿಚಿಂಗು ಕಟ್ಟಿಂಗು ಆಯಿತಾ. ಶೇಪೆಲ್ಲ ತೆಗೆದಿದ್ದೀವಿ ಆಯಿತು. ಮತ್ತು ಇವಾಗ ಇಲ್ಲಿ ಬಂದುಬಿಟ್ಟು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದು ತೆಗೆದುಬಿಡೋಣ. ಇಲ್ಲಿ ಆಲ್ರೆಡಿ ಶೇಪ್ ತೆಗೆದಿದ್ದೀವಿ, ಶೇಪ್ ಏನಿಲ್ಲ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲಿ ನಿಮಗೆ ರೌಂಡ್ ಶೇಪ್ ಬೇಕೋ ಯಾವ ಥರ ಬೇಕು ಆ ಥರ ಇಟ್ಕೊಳ್ಳಿ. ಇದು ಹಿಂದೆ ಬಟನ್ ಬರುತ್ತೆ, ಇಲ್ಲಿ ರೌಂಡ್ ಶೇಪ್ ಇಕ್ತೀನಿ.
ಇಷ್ಟೇ ಆಯಿತು. ಇವಾಗ ಇದನ್ನು ಹೀಗೆ ತೆಗೆದುಬಿಟ್ಟು ಇದೆಲ್ಲ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ. ಇದರ ವೀಲರ್ ಇದ್ದರೆ ತುಂಬಾ ನೆನಪಾಗುತ್ತೆ ಅಂತ ನಾನು ಅವತ್ತೇ ಹೇಳಿದೆ. ನಾನು ಅಂಗಡಿಲಿ ಇಟ್ಟಿದ್ದೆ, ತಗೊಬಂದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿ. ಎಲ್ಲಿ ನಮಗೆ ಮಾರ್ಕ್ ಬೇಕು ಅಲ್ಲಿ ಕೆಳಗಡೆನೂ ಮಾರ್ಕ್ ಬರಬೇಕು. ಅದು ಈ ಥರ ಅದನ್ನು ಹಂಗೆ ಇಟ್ಬಿಟ್ಟು ಹಿಂಗೆ ಉಜ್ಜೋದಷ್ಟೇ. ಅವಾಗೇನಾಗುತ್ತೆ ಇದು ಇದ್ರ ಮೇಲೆ ಇಲ್ಲಿ ಮಾರ್ಕ್ ಬಂತು ನೋಡಿ. ಇವಾಗ ನಮ್ಗೆ ಈಸಿಯಾಗಿ ಇಲ್ಲಿಗೆ ಮಾರ್ಕ ಈ ಥರ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಇಲ್ಲೂ ಅಷ್ಟೇ, ಇದು ಏನು ಶೇಪ್ ಇದೆ ನಾನು ಈ ಶೇಪ್ಗೆ ಇವಾಗ ಇದರಲ್ಲಿ ಮಾರ್ಕ್ ಮಾಡ್ತೀನಿ. ಕೆಳಗಡೆ ಬರಬೇಕದು ಈ ಥರ ಇಟ್ಕೊಂಡು ಈ ಥರ ಮಾಡ್ಕೊಳ್ಳೋದಷ್ಟೇ. ಇವಾಗ ಇಲ್ಲಿ ತೆಗೆದ್ರೆ ಇಲ್ಲಿ ಮಾರ್ಕ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ಥರ ಅದರ ಮೇಲೆ ಇದೊಂದು ಹೀಗೆ ಮಾರ್ಕ್ ಮಾಡ್ಕೊಳ್ಳೋದು ಮತ್ತು ಇಷ್ಟೇ. ಇದು ಇಲ್ಲಿ ಒಂದೊಂದು ಸಿಂಗಲ್ ಡಾಟ್ ಬರುತ್ತೆ. ಡಾಟ್ ಹಿಡಿದ್ಬಿಟ್ಟು ನಾವು ಮಾಮೂಲಿ ಅದನ್ನ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಡಿಸೈನ್ ಈಗಿರೋದ್ರಿಂದ ನಾವು ಹೀಗೆ ತೊಗೋಬೇಕು. ಇದನ್ನು ಬೇರೆ ರೀತಿ ತೊಗೊಳಕ್ಕಾಗಲ್ಲ. ಈಗೇನು ಮಾಡ್ತೀನಪ್ಪ ಇದು ನಾನು ಅಂದರೆ ಫಸ್ಟ್ಗೆ ನಾನು ಈ ಕಡೆ ತೊಗೊಬಿಡ್ತೀನಿ. ಇನ್ನು ಮಿಕ್ಕಿದ್ದನ್ನು ಆ ಕಡೆಗೆ ಹಿಂದೆ ಜಾಯಿಂಟ್ ಮಾಡ್ಕೊಳ್ಳೋಣ. ಇದು ಮುಂದೆದು ಕರೆಕ್ಟಾಗಿ ಇಷ್ಟ ಬರುತ್ತೆ ನೋಡಿ. ಮುಂದೆದು ಮುಂದೆ ಏನು ಬಟನ್ ಬರಲ್ಲ. ಇವಾಗ ಇದು ಹಿಂದೆ ಪೀಸು ಬರುತ್ತೆ. ಹಿಂದೆ ನಾನು ಏನು ಮಾಡ್ತೀನಿ, ಇದನ್ನು ಇಲ್ಲಿ ಬರೋ ಥರ ಮಾಡ್ಕೊತೀನಿ. ಇಲ್ಲಿ ಉಕ್ಸ್ಪಟ್ಟೆ ಈ ಪಟ್ಟಿ ಹತ್ರ ಬರೋ ಥರ ಮಾಡ್ಕೊತೀನಿ. ಅಲ್ಲಿ ಡಿಸೈನ್ ಥರ ಕಾಣಿಸುತ್ತೆ ಅಂತ ಅಷ್ಟೇ. ಇದು ಓಪನ್ ಇದೆಯಲ್ಲ, ಹೀಗೆ ಇಟ್ಕೊಳ್ಳೋಣ. ಹೇಗಿದೆ ಇದು ಉದ್ದ ಬರುತ್ತಲ್ವ, ಸಾರಿ ನೋಡಿ ಜಾಯಿಂಟ್ ಮಾಡ್ಕೋಬೇಕು. ನಾನು ಮರ್ತೇ ಬಿಟ್ಟಿದ್ದೆ. ಇಲ್ಲಿಗೆ ಇಟ್ಕೋಬೇಕು. ಇವಾಗ ಇದ್ರ ಅಳತೆ ಇಟ್ಕೋಬೇಕು. ಇಲ್ಲಿ ಹೆಂಗಿದ್ರೆ ಇಲ್ಲಿ ಇದಿರುತ್ತಲ್ವ ಅಂತ ಚೆನ್ನಾಗಿರುತ್ತೆ. ಇಷ್ಟಕ್ಕೆ ಇಟ್ಕೋತೀನಿ. ಇಷ್ಟಿರಲಿ. ಇದು ಅಷ್ಟೇ ಇಲ್ಲಿಗೆ ಬರ್ತೀನಿ. ಜಾಯಿಂಟ್ ಮಾಡ್ಕೋಬೇಕು. ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಇವಾಗ ಕಟ್ ಮಾಡ್ಕೋತೀನಿ. ಇಲ್ಲಿ ಹೆಂಗಿರೋ ಓಪನ್ ಬರೋದ್ರಿಂದ ಆ ಕಡೆಗೆ ಇಟ್ಕೋತೀನಿ. ಇದು ಈ ಕಡೆ ಬರಲಿ. ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನಾವು ಡಿಸೈನ್ ಹೇಗಿದೆ ಅದ್ರ ಮೇಲೆ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಸುಮ್ಮನೆ ಹೆಂಗೆ ಕಟ್ ಮಾಡೋಕ್ಕಾಗಲ್ಲ. ಇದನ್ನು ಡಿಸೈನ್ ನೋಡ್ಕೋಬೇಕು. ನಮಗೆ ಯಾವ ರೀತಿ ಬೇಕು ಆ ಥರ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ. ಇದು ಬ್ಯಾಕ್ ಪೀಸ್ ಇದು ನಾವು ಇದು ಫ್ರಂಟು. ಇದು ಬ್ಯಾಕ್ ಪೀಸು ಉಕ್ಸಿಡೋದ್ರಿಂದ ಇದನ್ನು ಈ ರೀತಿ ತೊಗೊಂಡಿದ್ದೀವಿ ಆಯಿತಾ. ಇದರಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ಥರ ಇಟ್ಟರೆ ಜಾಯಿಂಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆನಾ, ಆಯಿತು. ಮತ್ತು ಇದು ನಾನು ಹೇಳ್ದಂಗೆ ಇದು ಹಿಂಗೆ ಬರುತ್ತೆ. ತೋರಿಸ್ತೀನಿ. ಈ ಥರ ಬರುತ್ತೆ. ಡಿಸೈನ್ ಹಂಗೆ ಇರುತ್ತೆ. ಹಿಂಗೆ ಬರುತ್ತೆ. ಇದು ಈಗೇನಾಗುತ್ತೆ, ಬಾರ್ಡರು ನಮಗೆ ಇಲ್ಲಿ ಮಧ್ಯದಲ್ಲಿ ಬರೋದ್ರಿಂದ ಉಕ್ಸ್ಪಟ್ಟೆ ಈ ಪಟ್ಟಿಗೆ ಚೆನ್ನಾಗಿರುತ್ತೆ. ಈ ಥರ ನೋಡೋಕ್ಕೆ ಅಸಹ್ಯವಾಗಿ ಕಾಣಿಸಲ್ಲ, ನೀಟಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿದೆ. ಈ ಕಡೆ ಸೈಡ್ಗೆ ಹಾಕ್ಬಿಟ್ರೆ ವೇಸ್ಟ್ ಆಗ್ತಿತ್ತು. ಮಧ್ಯದಲ್ಲಿ ಡಿಸೈನಾಗಿ ಕಾಣಿಸುತ್ತೆ ಅಷ್ಟೇ. ಇದು ಇಷ್ಟು ಕಟಿಂಗ್ ಆಯಿತು. ಸ್ಲೀವ್ಸ್ ಕಟ್ ಮಾಡ್ಕೊಂಬಿಟ್ರೆ ಇದು ಲಂಗ ಬ್ಲೌಸು ಕಟಿಂಗ್ ಆಯಿತು. ಸ್ಟಿಚಿಂಗ್ ಮಾಡೋದು ಅಷ್ಟೇ. ಇವಾಗ ಇದು ಬ್ಲೌಸ್ಗೆ ಕಟ್ ಮಾಡ್ಕೊಳ್ಳೋಣ. ಇದು ಆಲ್ರೆಡಿ ನಾನು ಬಾರ್ಡರ್ ಇರುತ್ತೆ ತೊಗೊಂಡಿರೋದ್ರಿಂದ ಈ ರೀತಿ ಮಾಡ್ಕೊತೀನಿ ಫೋಲ್ಡಿಂಗು. ಇದಕ್ಕೆ ಲೈನಿಂಗು ಜಾಯಿಂಟ್ ಮಾಡ್ಕೊಂಡು ಕಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇದರಲ್ಲೇ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಅದು ಲೈನಿಂಗೆಲ್ಲ ಜಾಯಿಂಟ್ ಮಾಡಬೇಕು. ನಾನು ಇದರಲ್ಲೇ ಇದು ಜಾಯಿಂಟಿಂಗ್ ಬರುತ್ತೆ. ಯಾಕಂದರೆ ಇಲ್ಲಿ ಇದೂ ಜಾಯಿಂಟಿಂಗ್ ಬರುತ್ತೆ. ಆದರೂ ಪರವಾಗಿಲ್ಲ, ನಾನು ಹಂಗೆ ಕಟಿಂಗ್ ಮಾಡಿ ತೋರಿಸ್ತೀನಿ. ನಂಗೆ ಉದ್ದ ಎಷ್ಟು ಬೇಕು ಅಷ್ಟಕ್ಕೆ. ಆಮೇಲೆ ಜಾಯಿಂಟ್ ಮಾಡ್ಕೊಳ್ಳೋಣ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಇದ್ರ ಉದ್ದ ಬಂದುಬಿಟ್ಟು ತೊಳೆದು 9.5 ಬೇಕು ಅಂತ ಹೇಳಿದ್ದಾರೆ. ಇಲ್ಲೊಂದು ಅರ್ಧ ಇಂಚು ಸ್ಟಿಚಿಂಗ್ ಫೋಲ್ಡ್ ಮಾಡಿಬಿಡ್ತೀನಿ. ಇಲ್ಲಿ 9.5 ಇಂಚಿಗೆ ಮಾರ್ಕ್ ಮಾಡ್ಬಿಡ್ತೀನಿ. ಉದ್ದ 9.5 ಹೇಳಿದ್ದಾರೆ. 9.5 ಬಫ್ ಹೇಳಿದ್ದಾರೆ. ಇಲ್ಲ ಬಫ್ ಏನು ಹೇಳಿಲ್ಲ, ಉದ್ದ ಅಷ್ಟೇ ಹೇಳಿರೋದು, ಬಫ್ ಹೇಳಿಲ್ಲ. ಇದು ಬಫ್ ಇಟ್ಟರೆ ಚೆನ್ನಾಗಿರುತ್ತೆ. ನೋಡೋಣ, 4 ಇಂಚ್ ಬಫ್ ಇಡ್ತೀನಿ. ಇದೆಯಲ್ಲ ಬಟ್ಟೆ ಚೆನ್ನಾಗಿರುತ್ತೆ. ನೋಡೋಣ. ಈಗ ಇಲ್ಲಿಂದ ಒಂದು 3.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇವಾಗ ಸ್ಲೀವ್ಸ್ ಬಂದ್ಬಿಟ್ಟು ಇದು 4.5 ಇಂಚು. 4.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. 4.5 ಇದ್ದರೆ ಇಲ್ಲಿ 6.5ಗೆ ಮಾರ್ಕ್ ಮಾಡ್ಕೊತೀನಿ. 6.5 ಇಲ್ಲಿ 4.5 ಇದ್ದರೆ ಇಲ್ಲಿ 6.5ಗೆ ಮಾರ್ಕ್ ಮಾಡಿ ಟೈಟ್ ಮಾಡಿದ್ದೀನಿ ನೋಡಿ. ಇವಾಗ ಇದನ್ನು
ಇದು ಬಫ್ ಬರೋದ್ರಿಂದ ಇಲ್ಲ ಇದು ಬಫ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಅವ್ರೇನು ಹೇಳಿಲ್ಲ, ನಾನೇ ಇಡ್ತಾಯಿದ್ದೀನಿ. ಬಟ್ಟೆ ಇದೆಯಲ್ಲ ಚೆನ್ನಾಗಿರುತ್ತೆ ಅಂತ. ಚಿಕ್ಕ ಮಗು ಅಲ್ವಾ, ಒಂಥರ ಬಫ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅದು ನೋಡ್ಕೊಂಡು ನಾವೇ ಇಡ್ಬೋದು, ಏನು ತೊಂದರೆ ಇಲ್ಲ. ಅವರು ಒಪ್ಕೋತಾರೆ, ಅವರು ಒಪ್ಪಲ್ಲ ಅನ್ನೋದಕ್ಕೆ ನಾವು ಇದು ಮಾಡೋದಿಲ್ಲ. ಇವಾಗ ಏನು ಇದಕ್ಕೇನು ಇಲ್ಲಿ ಬಫ್ ಬರೋದ್ರಿಂದ ನಮಗೇನು ಕರೆಕ್ಟಾಗಿ ಬರುತ್ತೆ. ಒಂಚೂರು ಆ ಕಡೆ ಈ ಕಡೆ ಆದರೆ ಇಲ್ಲಿ ಬಫಲ್ಲೇ 1-2 ಕಮ್ಮಿ ಮಾಡ್ಕೋಬೋದು. ಬಫ್ ಇಲ್ಲ ಅಂದಾಗ ಮಾತ್ರ ನಾವು ಇದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಬಫ್ ಇಲ್ಲ ಅಂದರೆ, ಯಾಕೆಂದರೆ ಅವಾಗ ಬಫ್ ಇಲ್ಲ ಅಂದರೆ ಇಷ್ಟೇ ಬರಬೇಕು ಅಂತ ಇರುತ್ತೆ ನೋಡಿ, ಇಷ್ಟೇ ಬರಬೇಕು ಅಂತ ಇರುತ್ತೆ. ಇವಾಗ ಇದಿಷ್ಟು ಬಫ್ಗೆ ಹೋಗೋದ್ರಿಂದ ನಮ್ಗೆ ತೊಂದರೆ ಇಲ್ಲ. ಒಂದು ಬಫ್ಫು ಆ ಕಡೆ ಈ ಕಡೆ ಆಗುತ್ತೆ, ತೊಂದರೆ ಇಲ್ಲ. ಆಯಿತಾ, ಹಂಗೆ ಮಾಡ್ಕೊಳ್ಳೋದು. ಇವಾಗ ಇದು ಇಲ್ಲೊಂಚೂರು ಜಾಯಿಂಟಿಂಗ್ ಬರುತ್ತೆ, 2 ಇಂಚಿಗೆ ಕಟ್ ಮಾಡ್ಕೋತೀವಿ ಇಷ್ಟೇ. ಆಯಿತು, ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ಅದಕ್ಕೆ ಜಾಯಿಂಟ್ ಮಾಡಿದಾಗೆ ಮಾಡ್ಕೋತೀನಿ. ಮಾಮೂಲಿ ಕಟ್ ಮಾಡ್ಕೋತೀನಿ ಈ ಥರ. ಆಯಿತು, ಬಟ್ಟೆ ಇಲ್ಲಾಂದರೆ ಮಾಡ್ತಿರ್ಲಿಲ್ಲ. ಬಟ್ಟೆ ಇದೆಯಲ್ಲ, ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದೆ ಬಫ್ನ. ಆಯಿತು, ನ್ಯಾಚ್ ಹಾಕೊಂಡ್ಬಿಟ್ರೆ ಇವಾಗ ರೆಡಿ ಆಯ್ತಿದ್ದು ನಮಗೆ. ಆಯಿತಾ, ಇವಾಗ ಏನಿದ್ರು ಸ್ಟಿಚಿಂಗ್ ಈಸಿಯಾಗಿ ಮಾಡ್ಕೊಬೋದು. ಇದೇನು ಭಾರಿ ಕಷ್ಟ ಏನಿಲ್ಲ. ಲಂಗ ಬ್ಲೌಸ್ ಅಂತೂ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ನೀವು. ಕಷ್ಟ ಏನು ಅಷ್ಟು ಕಷ್ಟ ಆಗೋಲ್ಲ ಇದು. ನನಗೆ ಸ್ಟಿಚಿಂಗಲ್ಲಿ ತೋರಿಸ್ತೀನಿ ಎಷ್ಟು ಈಸಿಯಾಗಿ ನಾವು ಇದನ್ನು ಸ್ಟಿಚ್ ಮಾಡ್ಕೊಬೋದು ಅಂತ. ಇವಾಗ ಲಂಗ ಬ್ಲೌಸ್ ಎರಡೂ ತೋರಿಸ್ತೀನಿ ಒಟ್ಟಿಗೆ. ಲಂಗ ಬ್ಲೌಸ್ ಎರಡೂ ತೋರಿಸ್ತೀನಿ ಬನ್ನಿ. ಇದು ಇಟ್ಕೊಬೋಣ ಕಟ್ಟಿಂಗ್ದು. ಈ ರೀತಿ ಬರುತ್ತೆ, ಇದ್ರದ್ದು ಈ ರೀತಿ ಬರುತ್ತೆ. ಇದು ಜಾಯಿಂಟ್ ಮಾಡಬೇಕು, ಈ ಕಡೆ ಇಟ್ಕೊತೀನಿ. ಜಾಯಿಂಟಿಂಗ್ ಬರುತ್ತೆ. ಸ್ಲೀವ್ಸ್ ಬಂದ್ಬಿಟ್ಟು ನಾನು ಅದು ಜಾಯಿಂಟ್ ಮಾಡಿ ಕಟ್ ಮಾಡಬೇಕು, ಅದಕ್ಕೋಸ್ಕರ ಈ ರೀತಿ ಇಟ್ಟಿದ್ದೀನಿ. ಈ ರೀತಿ ಬರುತ್ತೆ ಇದ್ರದ್ದು. ಓಕೆನಾ.